Hello students, I am Usha Rani, Biology Lecturer, Vishwamanava Composite PU College, Chitradurga. Today, in first PUC, we are going to discuss about an human physiology topic that is called as chemical control and coordination. So let us discuss about this concept, the chemical coordination and endocrine system. ಸೊ ಈ ಚಾಪ್ಟ್ರಲ್ಲಿ ನಾವು ತಿಳ್ಕೊಳೋದು ಕೆಮಿಕಲ್ ಕೋಆರ್ಡಿನೇಷನ್ ಮತ್ತು ಎಂಡೋಕ್ರೈನ್ ಸಿಸ್ಟಮ್ ಬಗ್ಗೆ ತಿಳಿತಾ ಹೋಗ್ತೀವಿ. ಸೊ ಏನೇನೆಲ್ಲ ಇದೆ ಅಂತ ಕಂಟಿನ್ಯೂ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಆ್ಯಂಡ್ ಹಾರ್ಮೋನ್ಸ್ ಅಂತ ಓದ್ತೀವಿ ಈ ಚಾಪ್ಟ್ರಲ್ಲಿ. ಸೊ ವಾಟ್ ಆರ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಆ್ಯಂಡ್ ವಾಟ್ ಆರ್ ಹಾರ್ಮೋನ್ಸ್ ಅಂತ ನಾವು ನೋಡೋಣ. ನೆಕ್ಸ್ಟ್ ಒನ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ದ ಲ್ಯಾಕ್ ಡಕ್ಟ್ಸ್ ಆ್ಯಂಡ್ ದೇ ಆರ್ ಹ್ಯಾನ್ಸ್ ಕಾಲ್ಡ್ ಡಕ್ಟ್ಲೆಸ್ ಗ್ಲ್ಯಾಂಡ್ಸ್. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ನ ಅಲ್ಲಿ ಡಕ್ಟ್ಸ್ ಇರಲ್ಲ, ಅಂದರೆ ಟ್ಯೂಬ್ಯುಲರ್ ಕನೆಕ್ಷನ್ಸ್ ಇರಲ್ಲ. ಸೊ ಹಂಗಾಗಿ ದೇ ಆರ್ ಕಾಲ್ಡ್ ಆಸ್ ಡಕ್ಟ್ಲೆಸ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ದೇರ್ ಸೆಕ್ರೇಷನ್ಸ್ ಆರ್ ಕಾಲ್ಡ್ ಆಸ್ ಹಾರ್ಮೋನ್ಸ್. ದ ಸೆಕ್ರೇಷನ್ ದಟ್ ಹ್ಯಾಸ್ ಬಿನ್ ಸೆಕ್ರೇಟೆಡ್ ಬೈ ದ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಆರ್ ಕಾಲ್ಡ್ ಆಸ್ ಹಾರ್ಮೋನ್ಸ್ ಅಂತ ಕರಿಬೋದು. ದ ಕ್ಲಾಸಿಕಲ್ ಡೆಫಿನೇಷನ್ ಆಫ್ ಹಾರ್ಮೋನ್ಸ್ ಈಸ್ ಆಸ್ ಫಾಲೋಸ್. ಹಾರ್ಮೋನ್ಸ್ಗೆ ಏನು ಡೆಫಿನೇಷನ್ ಕೊಡ್ತೀರಿ? ಹಾರ್ಮೋನ್ಸ್ ಆರ್ ದ ನಾನ್ ನ್ಯೂಟ್ರಿಯೆಂಟ್ ಕೆಮಿಕಲ್ಸ್ which acts as intercellular messengers and are produced in trace amounts ಅಂತ ಕರಿತೀವಿ. ಹಾರ್ಮೋನ್ಸ್ ಅಂದ್ರೇನು? ದೇ ಆರ್ ದ ನಾನ್ ನ್ಯೂಟ್ರಿಯೆಂಟ್ ಕೆಮಿಕಲ್ಸ್. ಬಟ್ ಏನು ಆ್ಯಕ್ಟ್ ಮಾಡುತ್ತೆ? ವಿಚ್ ಆ್ಯಕ್ಟ್ಸ್ ಆನ್ ಇಂಟರ್ಸೆಲ್ಯುಲಾರ್ ಮೆಸೆಂಜರ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ ಆ್ಯಂಡ್ ದೇ ಆರ್ ಪ್ರೊಡ್ಯೂಸ್ಡ್ ಇನ್ ಅ ಟ್ರೇಸ್ ಅಮೌಂಟ್ ಅಂತ ಕೂಡ ಕರಿಬೋದು. ಸೊ ದಿಸ್ ಇಸ್ ದ ಡೆಫಿನೇಷನ್ ಫಾರ್ ಹಾರ್ಮೋನ್ಸ್. Invertebrates possess very simple endocrine system with few hormones, whereas a large number of chemical acts as hormones and provides coordination in vertebrates. Invertebrates ಅಲ್ಲಿ ಎಂಡೋಕ್ರೈನ್ ಸಿಸ್ಟಮ್ ತುಂಬ ಸಿಂಪಲ್ ಆಗಿರುತ್ತೆ ಅಲಾಂಗ್ ವಿತ್ ಫ್ಯೂ ಹಾರ್ಮೋನ್ಸ್. ಅದೇ ವರ್ಟಬ್ರೇಟ್ಸ್ ಎಲ್ಲ ತೊಗೊಂಡ್ರೆ ಎ ಲಾರ್ಜ್ ನಂಬರ್ ಆಫ್ ಕೆಮಿಕಲ್ಸ್ ಆ್ಯಕ್ಟ್ ಆಸ್ ಹಾರ್ಮೋನ್ಸ್ ಆ್ಯಂಡ್ ಪ್ರೊವೈಡೆಡ್ ವಿತ್ ದ ಕೋಆರ್ಡಿನೇಷನ್ಸ್ ಅಂತ ಕರಿಬಹುದು. ನೆಕ್ಸ್ಟ್ ಹಾರ್ಮೋನ್ಸ್ ಅಂತ ಕರೆದ್ವಲ್ವ, ಟೈಪ್ಸ್ ಆಫ್ ಹಾರ್ಮೋನ್ಸ್. ಎಷ್ಟು ಟೈಪ್ಸ್ ಆಫ್ ಹಾರ್ಮೋನ್ಸ್ ಇದೆ, ಯಾವ್ಯಾವ ಇದ್ದಾವೆ ಅಂತ ನೋಡೋಣ. ಪೆಪ್ಟೈಡ್, ಪಾಲಿಪೆಪ್ಟೈಡ್, ಪ್ರೋಟೀನ್ ಹಾರ್ಮೋನ್ಸ್. ಅವೆಲ್ಲ ಯಾವುವು ಅಂದರೆ ಎಕ್ಸಾಂಪಲ್ ಇನ್ಸುಲಿನ್, ಗ್ಲೂಕೋಗಾನ್, ಪಿಟ್ಯುಟರಿ ಹಾರ್ಮೋನ್, ಹೈಪೋಥೆಲಾಮಿಕ್ ಹಾರ್ಮೋನ್ ಎಕ್ಸೆಟ್ರಾ. ಸೊ ಸೆಕೆಂಡ್ ಬಂತೆ ಅದು ಸ್ಟೀರಾಯ್ಡ್ಸ್ ಅಂತ ಕರಿತೀವಿ. ಸ್ಟೀರಾಯ್ಡಲ್ ಟೈಪ್ ಆಫ್ ಹಾರ್ಮೋನ್ಸ್. ದೇ ಆರ್ ಕಾರ್ಟಿಸಾಲ್ಸ್, ಟೆಸ್ಟೋಸ್ಟಿರಾನ್, ಎಸ್ಟ್ರಾಡಿಯೋಲ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಅಂತ ಕರಿಬೋದು. ಸೊ ಇನ್ನೊಂದು ಟೈಪ್ ಆಫ್ ಹಾರ್ಮೋನ್ ಅದು ಅಯೋಡೋಥೈರೋನೈನ್ಸ್ ಅಂತ ಕರಿತೀವಿ. ಅಯೋಡೋಥೈರೋನೈನ್ಸ್ ವಿಚ್ ಇನ್ವಾಲ್ವ್ಸ್ ಆನ್ ಥೈರಾಯ್ಡ್ ಹಾರ್ಮೋನ್ಸ್ ಅಂತ ಕರಿಬೋದು. ಅಮೈನೋ ಆಸಿಡ್ ಡಿರೈವೇಟಿವ್ಸ್, ಫೋರ್ತ್ ಟೈಪ್ ಆಫ್ ಅನ್ ಹಾರ್ಮೋನ್ ದಟ್ ಈಸ್ ಆನ್ ಅಮೈನೋ ಆಸಿಡ್ ಡಿರೈವೇಟಿವ್ಸ್. ಎಕ್ಸಾಂಪಲ್ ಎಪಿನೆಫ್ರಿನ್. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಹಾರ್ಮೋನ್ಸ್. ಸೊ ಹಾರ್ಮೋನ್ಸಲ್ಲಿ ಇಷ್ಟು 4 ಟೈಪ್ಸ್. ದರ್ ಇಸ್ ಅನ್ ಪೆಪ್ಟೈಡ್, ಪಾಲಿಪೆಪ್ಟೈಡ್, ಪ್ರೋಟೀನ್ ಹಾರ್ಮೋನ್ಸ್, ಸ್ಟೀರಾಯ್ಡ್ಸ್, ಅಯೋಡೋಥೈರೋನೈನ್ ಆ್ಯಂಡ್ ಅಮೈನೋ ಆಸಿಡ್ ಡಿರೈವೇಟಿವ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಎಂಡೋಕ್ರೈನ್ ಸಿಸ್ಟಮ್ ಅಂತ ತಗೊಂಡ್ರೆ ಇಟ್ ಶೋಸ್ ಕೋಆರ್ಡಿನೇಷನ್ ಆಫ್ ಆ್ಯಕ್ಟಿವಿಟೀಸ್ ಇನ್ ಹ್ಯೂಮನ್. ಎಂಡೋಕ್ರೈನ್ ಸಿಸ್ಟಮಲ್ಲಿ ಏನು ಹೊಂದಿದೆ? ಇಟ್ ಇನ್ವಾಲ್ವ್ಸ್ ಕೋಆರ್ಡಿನೇಷನ್ ಆ್ಯಕ್ಟಿವಿಟೀಸ್ ಇನ್ ಹ್ಯೂಮನ್. ಸೊ ಅದರಲ್ಲಿ ನರ್ವಸ್ ಸಿಸ್ಟಮ್ ಅಂತ ಒಂದು, ಎಂಡೋಕ್ರೈನ್ ಸಿಸ್ಟಮ್ ಅಂತ ಒಂದು ಪ್ರೆಸೆನ್ಸ್ ಇರುತ್ತೆ. ಸೊ ನರ್ವಸ್ ಸಿಸ್ಟಮ್ಗೂ ಎಂಡೋಕ್ರೈನ್ ಸಿಸ್ಟಮ್ಗೂ ಇರುವಂತಹ ಡಿಫ್ರೆನ್ಸಿಯೇಷನ್ ನೋಡ್ತಾ ಬರೋಣ. ನರ್ವಸ್ ಸಿಸ್ಟಮ್ ಇಟ್ ಟ್ರಾನ್ಸ್ಮಿಟ್ಸ್ ದ ಎಲೆಕ್ಟ್ರಿಕಲ್ ಇಂಪಲ್ಸಸ್. ಸೊ ಎಲೆಕ್ಟ್ರಿಕಲ್ ಇಂಪಲ್ಸ್ನ ಏನು ಮಾಡ್ತಿದ್ದು? ಟ್ರಾನ್ಸ್ಮಿಟ್ ಮಾಡುತ್ತೆ. ವರಾಸ್ ಎಂಡೋಕ್ರೈನ್ ಸಿಸ್ಟಮ್ ಟ್ರಾನ್ಸ್ಮಿಟ್ಸ್ ದ ಕೆಮಿಕಲ್ ಬಯಾಲಜಿಕಲ್ ಮೆಸೆಂಜರ್ ಇಂಪಲ್ಸಸ್. ಎಂಡೋಕ್ರೈನ್ ಸಿಸ್ಟಮು ಕೆಮಿಕಲ್ ಬಯಾಲಜಿಕಲ್ ಮೆಸೆಂಜರ್ಸ್ನ ಟ್ರಾನ್ಸ್ಮಿಟ್ ಮಾಡುತ್ತೆ ಅಂತ ಕರಿತೀವಿ. ಸೊ ಹಿಯರ್ ಇನ್ ನರ್ವಸ್ ಸಿಸ್ಟಮ್ ಯೂಸ್ ದ ನ್ಯೂರಾನ್ಸ್ ಟು ಟ್ರಾನ್ಸ್ಮಿಟ್ ದ ಸಿಗ್ನಲ್ಸ್. ಸಿಗ್ನಲ್ಸ್ನ ಟ್ರಾನ್ಸ್ಮಿಟ್ ಮಾಡೋಕ್ಕೆ ನರ್ವಸ್ ಸಿಸ್ಟಮ್ ಏನು ಯೂಸ್ ಮಾಡುತ್ತೆ? ನ್ಯೂರಾನ್ಸ್ನ ಯೂಸ್ ಮಾಡುತ್ತೆ. ಅದೇ ಎಂಡೋಕ್ರೈನ್ ಸಿಸ್ಟಮಲ್ಲಿ ದೇ ಯೂಸ್ ದ ಸರ್ಕ್ಯುಲೇಟರಿ ಸಿಸ್ಟಮ್ ಟು ಟ್ರಾನ್ಸ್ಮಿಟ್ ದ ಸಿಗ್ನಲ್ಸ್. ಸರ್ಕ್ಯುಲೇಟರಿ ಸಿಸ್ಟಮ್ ಮೂಲಕನೇ ಸಿಗ್ನಲ್ಸ್ಗಳು ಟ್ರಾನ್ಸ್ಮಿಟ್ ಆಗುತ್ತೆ. ಸಿಗ್ನಲ್ ಟ್ರಾನ್ಸ್ಮಿಷನ್ ಈಸ್ ಫಾಸ್ಟ್. ನರ್ವಸ್ ಸಿಸ್ಟಮಲ್ಲಿ ಸಿಗ್ನಲ್ ಟ್ರಾನ್ಸ್ಮಿಷನ್ ತುಂಬ ಫಾಸ್ಟ್ ಆಗಿರುತ್ತೆ. ಅದೇ ಎಂಡೋಕ್ರೈನ್ ಸಿಸ್ಟಮಲ್ಲಿ ಸಿಗ್ನಲ್ ಟ್ರಾನ್ಸ್ಮಿಷನ್ ಈಸ್ ಸ್ಲೋ ಅಂತ ಕರಿತೀವಿ. ಎಫೆಕ್ಟ್ ಈಸ್ ಲೋಕಲೈಸ್ಡ್. ನರ್ವಸ್ ಸಿಸ್ಟಮಲ್ಲಿ ಅದರದ್ದು ಎಫೆಕ್ಟು ಒಂದು ರೀಜನ್ಗೆ ಮಾತ್ರ ರೆಸ್ಟ್ರಿಕ್ಟ್ ಆಗಿರೋದ್ರಿಂದ ಇಟ್ ಈಸ್ ಲೋಕಲೈಸ್ಡ್. ಬಟ್ ಹಿಯರ್ ಇನ್ ಎಂಡೋಕ್ರೈನ್ ಸಿಸ್ಟಮ್ ಎಫೆಕ್ಟ್ ಈಸ್ ವೈಡ್ ಸ್ಪ್ರೆಡ್. ಎಲ್ಲ ಕಡೆನೂ ವೈಡ್ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ಬಹುದು.
ಸೊ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂದರೆ ಆವಾಗಲೇ ನೋಡಿದ್ವಿ ಆ್ಯಂಡ್ ಹಾರ್ಮೋನ್ಸ್ ಬಗ್ಗೆ ಗೊತ್ತಿದೆ ನಮಗೆ. ಇನ್ನೊಂದ್ಸತಿ ನೋಡೋಣ. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಆರ್ ದ ಡಕ್ಟ್ಲೆಸ್ ಗ್ಲ್ಯಾಂಡ್ಸ್ ದ ಸೆಕ್ರೀಟ್ಸ್ ದ ಹಾರ್ಮೋನ್ಸ್. The hormones are the non-nutrient chemicals, acts as intercellular messengers. They are produced in trace amount. ಅವಾಗಲೇ ಹೇಳಿದ್ವಿ, ಅದನ್ನು ಇನ್ನೊಂದ್ಸತಿ ನಾವು ಹೇಳ್ತಿದ್ದೀವಿ ಅಷ್ಟೇ. ಸೊ ಈಗ ಹ್ಯೂಮನ್ ಎಂಡೋಕ್ರೈನ್ ಸಿಸ್ಟಮ್ ಬಗ್ಗೆ ನೋಡ್ಕೊಳ್ಳೋಣ. ಹ್ಯೂಮನ್ ಎಂಡೋಕ್ರೈನ್ ಸಿಸ್ಟಮ್ ಇಟ್ ಕನ್ಸಿಸ್ಟಿಂಗ್ ಆಫ್ ಏನೇನಿದೆ ಹ್ಯೂಮನ್ ಎಂಡೋಕ್ರೈನ್ ಸಿಸ್ಟಮಲ್ಲಿ? ಪಿಟ್ಯೂಟರಿ ಗ್ಲ್ಯಾಂಡ್, ಪೈನಿಯಲ್ ಗ್ಲ್ಯಾಂಡ್, ಥೈರಾಯ್ಡ್ ಗ್ಲ್ಯಾಂಡ್, parathyroid gland, thymus gland, adrenal, pancreas, gonads like testes and ovaries. ಸೊ ಇಷ್ಟನ್ನು ನಾವು ಹ್ಯೂಮನ್ ಎಂಡೋಕ್ರೈನ್ ಸಿಸ್ಟಮಲ್ಲಿ ನೋಡ್ತೀವಿ. ಸೊ ಇಲ್ಲಿ ನಮಗೆ ಲೆಫ್ಟ್ ಸೈಡಲ್ಲಿ ನಾವು ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ನೋಡ್ತಿದ್ದೀವಿ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಎಂಡೋಕ್ರೈನ್ ಸಿಸ್ಟಮ್ ನಮ್ಮ ಬಾಡಿಲಿ ಯಾವ್ಯಾವ ಇದಾವೆ ಅಂತ ನೋಡ್ತಾ ಹೋಗೋಣ. ಫಸ್ಟು ದ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಆ್ಯಂಡ್ ದ ಹಾರ್ಮೋನ್ಸ್ producing diffused tissues, cells located in different parts of our body constitute the endocrine system ಅಂತ ಕರಿತೀವಿ. ಸೊ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಮತ್ತು ಹಾರ್ಮೋನ್ಸ್ ಏನು ಮಾಡುತ್ತೆ, ಟಿಶ್ಯೂ ಸೆಲ್ಸಲ್ಲಿ ಇರುವಂತಹ ಡಿಫ್ರೆಂಟ್ ಪಾರ್ಟ್ಸ್ಗಳಿಗೂ ಕೂಡ ಅದು ಕಾನ್ಸ್ಟಿಟ್ಯೂಟ್ ಮಾಡೋದ್ರಿಂದ ಅದನ್ನು ನಾವು ಅಷ್ಟೂ ಸೇರಿಸಿ ಎಂಡೋಕ್ರೈನ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಅದರಲ್ಲಿ ಯಾವ್ಯಾವಿದೆ ಇಲ್ಲಿ? ಪಿಟ್ಯೂಟರಿ, ಪೈನಿಯಲ್, ಥೈರಾಯ್ಡ್, ಅಡ್ರಿನಲ್, ಪ್ಯಾಂಕ್ರಿಯಾಸ್, parathyroid, thymus and gonads. Gonads ಅಲ್ಲಿ testes in male, ovaries in female. So all these are organized into an endocrine bodies in a body. In addition to this, some of the other organs are also produce the hormones. So ಇಲ್ಲಿ ನೋಡಿ, ಪಿಟ್ಯೂಟರಿ ಇದೆ, ಪೈನಿಯಲ್, ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡ್ ಇದೆ, ಥೈಮಸ್ ಗ್ಲ್ಯಾಂಡು, ಪ್ಯಾಂಕ್ರಿಯಾಸು, ಅಡ್ರಿನಲ್ಲು, ಓವರಿ ದಟ್ ಈಸ್ ಇನ್ ಫೀಮೇಲ್, ಟೆಸ್ಟೀಸ್ ಇನ್ ಮೇಲ್. ಸೊ ಇಷ್ಟರ ಜೊತೆಗೆ ಇನ್ನೂ ಕೆಲವೊಂದು ಆರ್ಗನ್ಸ್ ಕೂಡ ಏನು ಮಾಡುತ್ತೆ, ಹಾರ್ಮೋನ್ಸ್ನ ಸಿಂಥಸಿಸ್ ಮಾಡುತ್ತೆ. ಸೊ ಇಷ್ಟು ಹಾರ್ಮೋನ್ಸ್ಗಳು ಯಾವ ಹಾರ್ಮೋನ್ಸ್ನ ಸಿಂಥಸಿಸ್ ಮಾಡುತ್ತೆ, ಏನು ಫಂಕ್ಷನ್ ಮಾಡುತ್ತೆ ಅಂತ ನೋಡ್ತಾ ಬರೋಣ. ಸೊ ಫಸ್ಟ್ ಒಂದು ಹೈಪೋಥಲಾಮಸ್ ರೀಜನ್ ಅಂತ ನೋಡ್ತೀವಲ್ಲನಪ್ಪ. ಹೈಪೋಥಲಾಮಸ್ ಈಸ್ ದ ಬೇಸಲ್ ಪಾರ್ಟ್ ಆಫ್ ಡಯನ್ಸೆಫಲಾನ್. ಫೋರ್ ಬ್ರೈನ್ ಹತ್ರ ಡಯನ್ಸೆಫಲಾನ್ ಅನ್ನುವಂಥ ರೀಜನ್ ಇದೆ, that consisting of hypothalamus. Hypothalamus is the basal part of diencephalon. So ಈ diencephalon regionally hypothalamus locate ಆಗಿದೆ. So forebrain and it regulates a wide spread of body function. ಇದೇನು ಮಾಡುತ್ತೆ, ಬಾಡಿ ಫಂಕ್ಷನ್ನ ರೆಗ್ಯುಲೇಟ್ ಮಾಡುತ್ತೆ. It contains several groups of neurosecretory cells called nuclei. ಇದರಲ್ಲಿ ತುಂಬ ನ್ಯೂರೋಸೆಕ್ರೆಟರಿ ಸೆಲ್ಸ್ ಇರುತ್ತೆ, ಅವನ್ನೇನಂತ ಕರಿತೀವಿ, ನ್ಯೂಕ್ಲಿಯೈ, ವಿಚ್ ಪ್ರೊಡ್ಯೂಸಸ್ ದ ಹಾರ್ಮೋನ್ಸ್ ಅಂತ ಕರಿಬೋದು. ದೀಸ್ ಹಾರ್ಮೋನ್ಸ್ ರೆಗ್ಯುಲೇಟ್ ದ ಸಿಂಥಸಿಸ್ ಆ್ಯಂಡ್ ಸೆಕ್ರೇಷನ್ ಆಫ್ ಪಿಟ್ಯೂಟರಿ ಹಾರ್ಮೋನ್. ಸೊ ಈ ಹಾರ್ಮೋನ್ ಏನು ಮಾಡುತ್ತೆ, ಇಟ್ ರೆಗ್ಯುಲೇಟ್ಸ್ ದ ಸಿಂಥಸಿಸ್ ಆ್ಯಂಡ್ ಸೆಕ್ರೇಷನ್ ಆಫ್ ಪಿಟ್ಯೂಟರಿ ಹಾರ್ಮೋನ್. ಇಲ್ಲಿ ಮೇನ್ ಹಾರ್ಮೋನ್ ಸಿಂಥಸಿಸ್ ಆಗೋದು ಯಾವುದು, ಪಿಟ್ಯೂಟರಿ ಹಾರ್ಮೋನ್ ಅಂತ ಕರಿತೀವಿ, ಅದರಲ್ಲಿ ಹೈಪೋಥಲಾಮಸ್ಸಲ್ಲಿ. ಸೊ ಹೈಪೋಥಲಾಮಸ್ ಎಲ್ಲಿ ಲೊಕೇಟ್ ಆಗಿದೆ, ಲೊಕೇಶನ್ ಅಂತ ನೋಡೋಣ. ಬಿಲೋ ದ ಥಲಾಮಸ್ ಆ್ಯಂಡ್ ಜಸ್ಟ್ ಅಬೋವ್ ದ ಬ್ರೈನ್ ಸ್ಟೆಮ್. ಸೊ ಬಿಲೋ ದ ಥಲಾಮಸ್ ಆ್ಯಂಡ್ ಜಸ್ಟ್ ಅಬೋವ್ ದ ಬ್ರೈನ್ ಸ್ಟೆಮ್ ಇಟ್ ಈಸ್ ಸಿಂಥಸೈಸಸ್ ಆ್ಯಂಡ್ ಸೆಕ್ರೀಟ್ಸ್ ಆ್ಯಂಡ್ ನ್ಯೂರೋ ಹಾರ್ಮೋನ್ಸ್. ಇದು ಸಿಂಥಸೈಸ್ ಮಾಡುವಂಥದ್ದನ್ನು ಏನಂತ ಕರಿತೀವಿ, ನ್ಯೂರೋ ಹಾರ್ಮೋನ್ಸ್ ಅಂತ ಕರಿತೀವಿ. ಸೊ ದೀಸ್ ಹಾರ್ಮೋನ್ಸ್ ರೆಗ್ಯುಲೇಟ್ಸ್ ದ ಸಿಂಥಸಿಸ್ ಆ್ಯಂಡ್ ಸೆಕ್ರೇಷನ್ ಆಫ್ ಪಿಟ್ಯೂಟರಿ ಹಾರ್ಮೋನ್ಸ್. There are two types of ಹಾರ್ಮೋನ್ಸ್ ದಟ್ ಆರ್ ಪ್ರೊಡ್ಯೂಸ್ಡ್ ಬೈ ಹೈಪೋಥಲಾಮಸ್. ಹೈಪೋಥಲಾಮಸಲ್ಲಿ ಪ್ರೊಡ್ಯೂಸ್ ಆಗುವಂಥ ಎರಡು ಟೈಪ್ಸ್ ಹಾರ್ಮೋನ್ ಯಾವುವು ಅಂದರೆ ರಿಲೀಸಿಂಗ್ ಹಾರ್ಮೋನ್ ಆ್ಯಂಡ್ ಇನ್ಹಿಬಿಟಿಂಗ್ ಹಾರ್ಮೋನ್ ಅಂತ ಕರಿತೀವಿ ಅಲ್ಲಿ ಹೈಪೋಥಲಾಮಸ್ ರೀಜನಲ್ಲಿ. ಸೊ ದ ಹಾರ್ಮೋನ್ಸ್ ಪ್ರೊಡ್ಯೂಸ್ಡ್ ಬೈ ಹೈಪೋಥಲಾಮಸ್ ಆರ್ ಆಫ್ ಟೂ ಟೈಪ್ಸ್. ಯಾವ್ಯಾವು, ರಿಲೀಸಿಂಗ್ ಮತ್ತು ಇನ್ಹಿಬಿಟಿಂಗ್ ಹಾರ್ಮೋನ್. ರಿಲೀಸಿಂಗ್ ಹಾರ್ಮೋನ್ ಏನು ಮಾಡುತ್ತೆ, ವಿಚ್ ಸ್ಟಿಮ್ಯುಲೇಟ್ಸ್ ದ ಸೆಕ್ರೇಷನ್ ಆಫ್ ಪಿಟ್ಯೂಟರಿ ಹಾರ್ಮೋನ್, whereas inhibiting hormone which inhibits the secretion of pituitary hormone. ಸೊ ಒಂದು ರಿಲೀಸ್ ಮಾಡುತ್ತೆ, ಒಂದು ಇನ್ಹಿಬಿಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಎ ಹೈಪೋಥಲಾಮಿಕ್ ಹಾರ್ಮೋನ್ ಕಾಲ್ಡ್ gonadotrophin releasing hormone, simply they are called as GnRH, they stimulate the pituitary synthesis and releases of gonadotrophins. ಹೈಪೋಥಲಾಮಿಕ್ ಹಾರ್ಮೋನ್ ಏನಂತ ಕರಿತೀವಿ, GnRH ಅಂತ ಕರಿತೀವಿ. ಸೊ ಇದೇನು ಮಾಡುತ್ತೆ, ಇಟ್ ಸ್ಟಿಮ್ಯುಲೇಟ್ಸ್ ದ ಪಿಟ್ಯೂಟರಿ ಸಿಂಥಸಿಸ್ ಆ್ಯಂಡ್ ರಿಲೀಸಸ್ ದ ಗೊನಾಡೋಟ್ರೋಫಿನ್ಸ್ನ ರಿಲೀಸ್ ಮಾಡುತ್ತೆ.
ಆನ್ ದ ಅದರ್ ಹ್ಯಾಂಡ್ ಸೊಮ್ಯಾಟೋಸ್ಟಾಟಿನ್, ಅದ್ರ ಜೊತೆಗೆ ಸ್ಟೊಮ್ಯಾಟೋಸ್ಟಾಟಿನ್ ಅನ್ನುವಂಥ ಹಾರ್ಮೋನು ಕೂಡ ಫ್ರಮ್ ದ ಹೈಪೋಥಲಾಮಸ್ ಇಟ್ ಇನ್ಹಿಬಿಟ್ಸ್ ದ ರಿಲೀಸ್ ಆಫ್ ಗ್ರೋತ್ ಹಾರ್ಮೋನ್ ಫ್ರಮ್ ದ ಪಿಟ್ಯೂಟರಿ ಅಂತ ಕರಿಬೋದು. ಸೊ ದೀಸ್ ಹಾರ್ಮೋನ್ಸ್ originating in the hypothalamic neurons passes through the axons and are released from their nerve endings. These hormones reaches the pituitary gland through the portal circulatory system and regulates the function of anterior pituitary. The posterior pituitary is under the direct neural regulation of hypothalamus. ಸೊ ಇಷ್ಟನ್ನು ನಾವು ಇದರೊಳಗಡೆ ಹೇಳ್ತಾ ಹೋಗ್ತೀವಿ. ಸೊ ಇದರಲ್ಲಿ ಪಿಟ್ಯೂಟರಿ ಒಳಗಡೆ ದಟ್ ಈಸ್ ಆ್ಯನ್ ರಿಲೀಸಿಂಗ್ ಹಾರ್ಮೋನ್ ಮತ್ತು ಇನ್ಹಿಬಿಟಿಂಗ್ ಹಾರ್ಮೋನ್ ಅಂತ ಇದೆ. ಆ ಹಾರ್ಮೋನ್ ಒರಿಜಿನೇಟ್ ಎಲ್ಲಾಗುತ್ತೆ, ಹೈಪೋಥಲಾಮಿಕ್ ನ್ಯೂರಾನ್ಸಿಂದ ಒರಿಜಿನೇಟ್ ಆಗುತ್ತೆ. ಸೊ ಆಕ್ಸಾನ್ಸ್ಗಳ ಹೆಲ್ಪ್ ಮೂಲಕ ಅದ್ರ ಮೂಲಕ ಪಾಸ್ ಆಗಿಬಿಟ್ಟು ನರ್ವ್ ಎಂಟಿಂಗ್ಸ್ಗೆ ಅದು ರಿಲೀಸ್ ಆಗುತ್ತೆ. ಸೊ ಅದರಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್ ಏನು ಮಾಡುತ್ತೆ, ಪೋರ್ಟಲ್ ಸರ್ಕ್ಯುಲೇಟರಿ ಸಿಸ್ಟಮಿಂದ ರೆಗ್ಯುಲೇಟ್ ಮಾಡುತ್ತೆ ಅದ್ರದ್ದು ಫಂಕ್ಷನ್. ಯಾವುದ್ರದ್ದು ಫಂಕ್ಷನ್? ಆ್ಯಂಟೀರಿಯರ್ ಪಿಟ್ಯೂಟರಿ ಫಂಕ್ಷನ್. ಮತ್ತು ಪೋಸ್ಟೀರಿಯರ್ ಪಿಟ್ಯೂಟರಿ ಫಂಕ್ಷನು ನ್ಯೂರಲ್ ರೆಗ್ಯುಲೇಷನ್ ಮಾಡುತ್ತೆ ಯಾವುದ್ರದ್ದು? ಹೈಪೋಥಲಾಮಸ್. ಸೊ ಈ ಥರ ನಾವು ಇದರಲ್ಲಿ ಫಸ್ಟಾಗಿ ಡಿಸ್ಕಷನ್ ಮಾಡ್ಬೋದು. ಸೊ ನೆಕ್ಸ್ಟ್ ಹೈಪೋಥಲಾಮಸ್ ಅಂತ ಹೇಳಿದ್ದೀವಲ್ವ. ಹೈಪೋಥಲಾಮಸ್ ಇಟ್ ಸಿಂಥಸೈಸ್ ಆ್ಯಂಡ್ ರಿಲೀಸಸ್ ಅ ಫೈಸಿಯೋಟ್ರೋಫಿಕ್ ಹಾರ್ಮೋನ್ಸ್ ಅಂತ ಕರಿತೀವಿ. ಇದು ನಿಮಗೆ ಅಡಿಷ್ನಲ್ ಆಗಿ ಬಂದಿರುವಂಥದ್ದು. ಸೊ ಇದೇನೋ ನಿಮಗೆ NCERT ಮೆನ್ಷನ್ ಮಾಡಿಲ್ಲ, ಬಟ್ ಅಡಿಷ್ನಲ್ ಆಗಿ ಇದನ್ನು ಒಂದ್ಸತಿ ನೋಡ್ಕೊಳ್ಳೋಣ. ಸೊ ಸಿಂಥಸಿಸ್ ಆ್ಯಂಡ್ ರಿಲೀಸ್ ಆಫ್ ಫಿಸಿಯೋಟ್ರೋಫಿಕ್ ಹಾರ್ಮೋನ್ಸ್ ಯಾವುವು ಅಂದರೆ ಥೈರೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಅಬ್ರಿವೇಟೆಡ್ ಆಸ್ TRH, ಕಾರ್ಟಿಕೋಟ್ರೋಫಿಕ್ ರಿಲೀಸಿಂಗ್ ಹಾರ್ಮೋನ್ ಅಬ್ರಿವೇಟೆಡ್ ಆಸ್ CRH, gonadotropin releasing hormone GnRH, growth hormone releasing hormone GHRH, growth hormone inhibiting hormone GHIH, prolactin releasing factor PRF, prolactin inhibiting hormone PIH. ಸೊ ಪಿಟ್ಯೂಟರಿ ಗ್ಲ್ಯಾಂಡ್ ಬಗ್ಗೆ ನೋಡ್ತಾ ಬರೋಣ. ಫಸ್ಟ್ ಬಂತು ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಮಾಸ್ಟರ್ ಗ್ಲ್ಯಾಂಡ್ ಅಂತಲೇ ಕರಿತೀವಿ ಇದನ್ನು. ದ ಪಿಟ್ಯೂಟರಿ ಗ್ಲ್ಯಾಂಡ್ ಈಸ್ ಲೊಕೇಟೆಡ್ ಇನ್ ದ ಬೋನಿ ಕ್ಯಾವಿಟಿ ಕಾಲ್ಡ್ ಆಸ್ ಸೆಲಾ ಟರ್ಸಿಕಾ. ಸೊ ಬ್ರೈನಲ್ಲಿ ಬೋನಿ ಕ್ಯಾವಿಟಿ ಏನು ಲೊಕೇಟ್ ಆಗಿರುತ್ತೆ, ಆ ಬೋನಿ ಕ್ಯಾವಿಟಿಲಿ ಸೆಲಾ ಟರ್ಸಿಕಾ ಅನ್ನೋ ರೀಜನಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್ ಲೊಕೇಟ್ ಆಗಿರುತ್ತೆ. ಆ್ಯಂಡ್ ಇಟ್ ಈಸ್ ಅಟ್ಯಾಚ್ಡ್ ಟು ಹೈಪೋಥಲಾಮಸ್ ಬೈ ಎ ಸ್ಟಾಕ್. ಹೈಪೋಥಲಾಮಸಿಂದ ಒಂದು ಸ್ಟಾಕ್ ಲೈಕ್ ಸ್ಟ್ರಕ್ಚರಿಂದ ಅರೈಸ್ ಆಗಿರುತ್ತೆ. ಇಟ್ ಹ್ಯಾಸ್ ಬಿನ್ ಡಿವೈಡೆಡ್ ಅನಾಟೊಮಿಕಲಿ ಇಂಟು ಅಡಿನೋಹೈಪೋಫೈಸಿಸ್ ಆ್ಯಂಡ್ ನ್ಯೂರೋಹೈಪೋಫೈಸಿಸ್. ಸೊ ಇದರಲ್ಲಿ ಎರಡು ರೀಜನ್ಸ್ ಇರುತ್ತೆ ಅನಾಟೊಮಿಕಲ್ ಫೀಚರ್ಸ್ ಒಳಗಡೆ. ಅದನ್ನು ಒಂದು ಅಡಿನೋಹೈಪೋಫೈಸಿಸ್ ಅಂತ ಕರಿತೀವಿ, ಒಂದು ನ್ಯೂರೋಹೈಪೋಫೈಸಿಸ್, ವಿಚ್ ಆರ್ ಕಾಮನ್ಲಿ ಕಾಲ್ಡ್ ಆಸ್ posterior pituitary and anterior pituitary ಅಂತ ಕರಿಬೋದು. So the pituitary gland it consisting of neurohypophysis and adenohypophysis. So adenohypophysis it has been subdivided into pars intermedia and pars distalis ಅಂತ ಕರಿತೀವಿ. Adenohypophysis it consisting of two portions. Adenohypophysis ಅಲ್ಲಿ ಎರಡು portions ಯಾವುದು? Pars distalis and pars intermedia. The pars distalis it is a region of pituitary commonly called as anterior pituitary. ಸೊ ಆಂಟೀರಿಯರ್ ಪಿಟ್ಯೂಟರಿನ ನಾವು ಏನಂತ ಕರಿತೀವಿ? ಅಡಿನೋಹೈಪೋಫೈಸಿಸ್ ಅಂತ ಕರಿತೀವಿ. ಅದರಲ್ಲಿರೋ ಒಂದು ರೀಜನ್ ಯಾವುದು? ಪಾರ್ಸ್ ಡಿಸ್ಟಾಲಿಸ್ ದಟ್ ಪ್ರೊಡ್ಯೂಸಸ್ ಗ್ರೋತ್ ಹಾರ್ಮೋನ್ ಕಾಲ್ಡ್ GH, ಪ್ರೊಲ್ಯಾಕ್ಟಿನ್ PRL, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ TSH, adrenocorticotropic hormone ACTH, luteinizing hormone LH, follicle stimulating hormone FSH. ನೆಕ್ಸ್ಟ್, ಸೊ ಇದು ಡಯಾಗ್ರಾಮ್ ಏನು ನಿಮಗೆ ಕಾಣಿಸ್ತಿದೆ, ಇದು ಪಿಟ್ಯೂಟರಿ ಗ್ಲ್ಯಾಂಡ್ದು. ಹೈಪೋಥಲಾಮಸ್ ರೀಜನಿಂದ ಒಂದು ಸ್ಟಾಕ್ ಲೈಕ್ ಸ್ಟ್ರಕ್ಚರ್ ಈ ಥರ ರೈಸ್ ಆಗಿಬಿಟ್ಟು ಲೊಕೇಟ್ ಆಗಿರುತ್ತೆ. ಸೊ ದಿಸ್ ಇಸ್ ಆನ್ ಆಂಟೀರಿಯರ್ ಪಿಟ್ಯೂಟರಿ, ದಿಸ್ ಇಸ್ ಆನ್ ಪೋಸ್ಟೀರಿಯರ್ ಪಿಟ್ಯೂಟರಿ. ಸೊ ಅದನ್ನೇ ನ್ಯೂರೋಹೈಪೋಫೈಸಿಸ್ ಮತ್ತು ಅಡಿನೋಹೈಪೋಫೈಸಿಸಲ್ಲಿ ಮೆನ್ಷನ್ ಮಾಡಿದ್ದೀವಿ. ಸೊ ನ್ಯೂರೋಹೈಪೋಫೈಸಿಸ್ ಅಂದರೆ ಯಾವುದು? ಪೋಸ್ಟೀರಿಯರ್ ಪಿಟ್ಯೂಟರಿ. ಅಡಿನೋಹೈಪೋಫೈಸಿಸ್ ಅಂದರೆ ಆಂಟೀರಿಯರ್ ಪಿಟ್ಯೂಟರಿ. ಸೊ ಆವಾಗಲೇ ಯಾವುದರಲ್ಲಿ ಆಂಟೀರಿಯರ್ ಪಿಟ್ಯೂಟರಿ ದಟ್ ಈಸ್ ಕಾಲ್ಡ್ ಅಡಿನೋಹೈಪೋಫೈಸಿಸಲ್ಲಿ ಏನಿದೆ? ಪಾರ್ಸ್ ಡಿಸ್ಟಾಲಿಸ್ ಆ್ಯಂಡ್ ಪಾರ್ಸ್ ಇಂಟರ್ಮೀಡಿಯಾ. ಸೊ ಪಾರ್ಸ್ ಡಿಸ್ಟಾಲಿಸ್ ಯಾವ್ಯಾವ ಹಾರ್ಮೋನ್ ಸಿಂಥಸಿಸ್ ಮಾಡುತ್ತೆ ಅಂತ ನೋಡಿದ್ವಿ. ಪಾರ್ಸ್ ಇಂಟರ್ಮೀಡಿಯಾ ಇಟ್ ಸೆಕ್ರೇಟ್ಸ್ ಓನ್ಲಿ ಒನ್ ಹಾರ್ಮೋನ್ ಕಾಲ್ಡ್ ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಕಾಲ್ಡ್ MSH ಅಂತ ಕರಿತೀವಿ. ಅದೇ ನ್ಯೂರೋಹೈಪೋಫೈಸಿಸ್,
ಸೊ ಇದನ್ನು ಪಾರ್ಸ್ ನರ್ವೋಸಾ ಅಂತ ಕರಿತೀವಿ. ಆಲ್ಸೋ ನಾವ್ನ್ ಆಸ್ ಪೋಸ್ಟೀರಿಯರ್ ಪಿಟ್ಯೂಟರಿ. ಇದು ಕಾಣಿಸ್ತಿದೆಯಲ್ಲ ಇದು. ಸೊ ಇಟ್ ಸ್ಟೋರ್ಸ್ ಆ್ಯಂಡ್ ರಿಲೀಸಸ್ 2 ಹಾರ್ಮೋನ್ಸ್. ಸೊ ಇದೇನು ಮಾಡುತ್ತೆ, 2 ಹಾರ್ಮೋನ್ಸ್ನ ರಿಲೀಸ್ ಮಾಡುತ್ತೆ. ದೇ ಆರ್ ಕಾಲ್ಡ್ ಆಸ್ ಆಕ್ಸಿಟೋಸಿನ್ ಆ್ಯಂಡ್ ವ್ಯಾಸೋಪ್ರೆಸಿನ್, ವಿಚ್ ಆರ್ ಆ್ಯಕ್ಚುಲಿ synthesized by the hypothalamus and transported axonally to the neurohypophysis ಅಂತ ಹೇಳ್ತೀವಿ. So the over secretion of growth hormone, it stimulates the abnormal growth of the body, leading to the gigantism ಅಂತ ಕರಿತೀವಿ. ಸೊ ಗ್ರೋತ್ ಹಾರ್ಮೋನ್ ಹೆಚ್ಚಿಗೆ ಸೆಕ್ರೇಟ್ ಆದಾಗ ಆ ಪರ್ಸನು ನಾರ್ಮಲ್ ಹೈಟಿಗಿಂತ ಏನು ಮಾಡ್ತಾರೆ, ಹೆಚ್ಚಿಗೆ ಹೈಟ್ ಬೆಳ್ತಾರೆ. ಸೊ ಅದನ್ನು ಗಿಗ್ಯಾಂಟಿಸಮ್ ಅಂತ ಕರಿತೀವಿ. ಆ್ಯಂಡ್ ಲೋ ಸೆಕ್ರೇಷನ್ ಆಫ್ ಗ್ರೋತ್ ಹಾರ್ಮೋನ್ ರಿಸಲ್ಟೆಡ್ ಇನ್ ದ ಸ್ಟಂಟೆಡ್ ಗ್ರೋತ್ ರಿಸಲ್ಟಿಂಗ್ ಇನ್ ದ ಪಿಟ್ಯೂಟರಿ ಡ್ವಾರ್ಫಿಸಮ್. ಹಾರ್ಮೋನ್ ಸೆಕ್ರೇಷನ್ ಕಮ್ಮಿ ಆಗೋದ್ರಿಂದ ಆ ಪರ್ಸನ್ ತುಂಬ ಹೈಟ್ ಕಮ್ಮಿ ಇರ್ತಾರೆ. ಸೊ ಅದನ್ನು ನಾವು ಪಿಟ್ಯೂಟರಿ ಡ್ವಾರ್ಫಿಸಮ್ ಅಂತ ಕರಿತೀವಿ. ಪ್ರೊಲ್ಯಾಕ್ಟಿನ್ ಏನು ಮಾಡುತ್ತೆ, ಇಟ್ ರೆಗ್ಯುಲೇಟ್ಸ್ ದ ಗ್ರೋತ್ ಆಫ್ ಮೆಮರಿ ಗ್ಲ್ಯಾಂಡ್ಸ್. ಫೀಮೇಲ್ಸಲ್ಲಿ ಮೆಮರಿ ಗ್ಲ್ಯಾಂಡ್ಸಿನ ಗ್ರೋತ್ಗೆ ಆ್ಯಂಡ್ ಈವನ್ ಫಾರ್ ದ ಫಾರ್ಮೇಷನ್ ಆಫ್ ಮಿಲ್ಕ್. So after delivery, the young ones are being fed with the milk secretion through the mammary gland. So ಹಂಗಾಗಿ ಅದಕ್ಕೆ prolactin help ಮಾಡುತ್ತೆ. So TSH, that is thyroid stimulating hormone, it stimulates the synthesis and secretion of thyroid hormone ಅಂತ ಕರಿಬೋದು. So next one, ACTH. So adrenocorticotropic hormone, it stimulates the synthesis and secretion of steroid hormone called as glucocorticoids from the adrenal cortex. So adrenal cortex ಇಂದ glucocorticoids ಅನ್ನುವಂಥ ಸ್ಟೀರಾಯ್ಡಲ್ ಹಾರ್ಮೋನ್ನ ಸಿಂಥಸಿಸ್ ಮಾಡುತ್ತೆ. ಯಾವುದು, ACTH. LH and FSH, ಲುಟನೈಸಿಂಗ್ ಹಾರ್ಮೋನ್ ಆ್ಯಂಡ್ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಕರಿತೀವಿ. ಸೊ ದೀಸ್ ಸ್ಟಿಮ್ಯುಲೇಟ್ ದ ಗೊನಾಡಲ್ ಆಕ್ಟಿವಿಟಿ, ಹೆನ್ಸ್ ದೇ ಆರ್ ಕಾಲ್ಡ್ ಆಸ್ ಗೊನಾಡೋಟ್ರೋಫಿನ್. ಮೇಲ್ ಮತ್ತು ಫಿಮೇಲ್ ಗೊನಾಡ್ನ ಇದು ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಇವನ್ನ ನಾವು ಗೊನಾಡೋಟ್ರೋಫಿನ್ಸ್ ಅಂತ ಕರಿತೀವಿ. ಇನ್ ಮೇಲ್, LH stimulates the synthesis and secretion of hormones called androgen. ಸೊ ಮೇಲಲ್ಲಿ LH ಏನು ಮಾಡುತ್ತೆ, ಆ್ಯಂಡ್ರೋಜನ್ ಅನ್ನೋ ಹಾರ್ಮೋನ್ನ ಸೆಕ್ರೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಫ್ರಮ್ ದ ಟೆಸ್ಟಿಸ್. ಇನ್ ಮೇಲ್, FSH ಆ್ಯಂಡ್ ಆ್ಯಂಡ್ರೋಜನ್ ರೆಗ್ಯುಲೇಟ್ ದ ಸ್ಪರ್ಮ್ಯಾಟೋಜೆನಿಸಿಸ್, ಅಂದರೆ ಸ್ಪರ್ಮ್ ಪ್ರೊಡಕ್ಷನ್ಗೆ ಅದು ಹೆಲ್ಪ್ ಮಾಡುತ್ತೆ. whereas in female, the LH induces the ovulation of fully matured follicles, that is Graafian follicle. ಸೊ ಓವರಿ ಒಳಗಡೆ ಏನು ಫಾಲಿಕಲ್ ಸೆಲ್ಸ್ ಮೆಚುರೇಷನ್ಗೆ ಯಾರು ಹೆಲ್ಪ್ ಮಾಡುತ್ತೆ, LH ಆಗುತ್ತೆ. ಆ ಫಾಲಿಕಲ್ ಸೆಲ್ಸ್ ಮೆಚುರೇಷನ್ ಆಗೋದ್ರ ಜೊತೆಗೆ ಎಗ್ ರಿಲೀಸ್ ಆಗೋಕ್ಕೆ, ಅಂದರೆ ಓವುಲೇಷನ್, ದ ರಿಲೀಸ್ ಆಫ್ ಓವಮ್, ಆ ಪ್ರೊಸೆಸ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇಟ್ ಮೇಂಟೈನ್ಸ್ ದ ಕಾರ್ಪಸ್ ಲೂಟಿಯಮ್ ಫಾರ್ಮಡ್ ಫ್ರಮ್ ದ ರಿಮನೆಂಟ್ಸ್ ಆಫ್ ಗ್ರಾಫಿಯನ್ ಫಾಲಿಕಲ್ ಆಫ್ಟರ್ ಓವುಲೇಷನ್. ಸೊ ಓವುಲೇಷನ್ ಆದಮೇಲೆ ಅಲ್ಲಿರುವಂಥ ಕಾರ್ಪಸ್ ಲೂಟಿಯಮ್ಮಿನ ರೆಗ್ಯುಲೇಷನ್ಗೂ ಕೂಡ ಅದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. FSH ಸ್ಟಿಮ್ಯುಲೇಟ್ಸ್ ದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಓವೇರಿಯನ್ ಫಾಲಿಕಲ್ಸ್ ಇನ್ ಫೀಮೇಲ್ಸ್. ಫೀಮೇಲ್ಸಲ್ಲಿ ಓವೇರಿಯನ್ ಫಾಲಿಕಲ್ಸು ಮೆಚುರೇಷನ್ ಆಗೋಕ್ಕೆ, ಗ್ರೋತ್ ಮತ್ತು ಡೆವಲಪ್ಮೆಂಟಲ್ ಮೆಕ್ಯಾನಿಸಮ್ಗೆ ಇದು ಹೆಲ್ಪ್ ಮಾಡುತ್ತೆ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್, MSH. ಇಟ್ ಆ್ಯಕ್ಟ್ಸ್ ಆನ್ ಮೆಲನೋಸೈಟ್ಸ್, ದರ್ ಈಸ್ ಮೆಲಾನಿನ್ ಕಂಟೈನಿಂಗ್ ಸೆಲ್ಸ್, ಆ್ಯಂಡ್ ರೆಗ್ಯುಲೇಟ್ಸ್ ದ ಪಿಗ್ಮೆಂಟೇಷನ್ ಆಫ್ ದ ಸ್ಕಿನ್. ಸೊ ಸ್ಕಿನ್ ಪಿಗ್ಮೆಂಟೇಷನ್ಗೆ ಇದು ಹೆಲ್ಪ್ ಮಾಡುತ್ತೆ. Oxytocin acts on smooth muscles of our body and stimulate the contraction in females. It stimulates the vigorous contraction of uterus at the time of childbirth and milk ejaculation. So oxytocin ಏನು ಮಾಡುತ್ತೆ, ಇದು ಸ್ಮೂತ್ ಮಸಲ್ಸ್ ಮೇಲೆ ಆ್ಯಕ್ಟ್ ಮಾಡುತ್ತೆ, ಅದು ಕಾಂಟ್ರಾಕ್ಷನ್ಗೆ ಹೆಲ್ಪ್ ಮಾಡುತ್ತೆ ಅಂತ ಕರಿಬೋದು. ಫೀಮೇಲ್ಸಲ್ಲಿ ಡೆಲಿವರಿ ಟೈಮಲ್ಲಿ ಯೂಟ್ರಸ್ ಕಾಂಟ್ರಾಕ್ಷನ್ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ, ವಿಗರಸ್ ಕಾಂಟ್ರಾಕ್ಷನ್ ಆಗಿ ಚೈಲ್ಡ್ ಬರ್ತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಈವನ್ ಮೆಮರಿ ಗ್ಲ್ಯಾಂಡ್ಸಿಂದ ಮಿಲ್ಕ್ ಎಜಾಕ್ಯುಲೇಟ್ ಆಗೋಕ್ಕೂ ಕೂಡ ಇದು ಯಾವ ಹಾರ್ಮೋನ್ ಹೆಲ್ಪ್ ಮಾಡುತ್ತೆ, ಆಕ್ಸಿಟೋಸಿನ್. ವ್ಯಾಸೋಪ್ರೆಸಿನ್ ಆ್ಯಕ್ಟ್ಸ್ ಮೇನ್ಲಿ ಆಟ್ ದ ಕಿಡ್ನಿ ಆ್ಯಂಡ್ ಸ್ಟಿಮ್ಯುಲೇಟ್ ದ ರೀಅಬ್ಸಾರ್ಪ್ಷನ್ ಆಫ್ ವಾಟರ್ ಆ್ಯಂಡ್ ಎಲೆಕ್ಟ್ರೋಲೈಟ್ಸ್. ವಾಟರ್ ಮತ್ತು ಎಲೆಕ್ಟ್ರೋಲೈಟ್ಸ್ನ ರೀಅಬ್ಸಾರ್ಪ್ಷನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಕಿಡ್ನಿಲಿ by the distal tubules and thereby reduces the loss of water through the urine. Diuresis, ಪದೇ ಪದೇ ಯೂರಿನ್ ಎಕ್ಸ್ಪೆಲ್ ಆಗೋದನ್ನು ಕೂಡ ಇದು ಅವಾಯ್ಡ್ ಮಾಡುತ್ತೆ. Hence this is also called as anti-diuretic hormone. ವ್ಯಾಸೋಪ್ರೆಸಿನ್ಗೆ ಇನ್ನೊಂದು ಹೆಸರು ಕರಿತೀವಿ ಏನು, anti-diuretic hormone ಅಂತ. So pituitary gland, it is a marble sized gland at the base of the brain. Location in the bony cavity called as sella turcica ಅಂತ ಹೇಳಿದ್ವಿ. So it controlled by the hypothalamus or other neural mechanism and therefore on the middle man. So divided anatomically into adenohypophysis and neurohypophysis.
ಸೊ ಪಿಟ್ಯೂಟರಿ ಹಾರ್ಮೋನ್ಸಲ್ಲಿ ಆ್ಯಂಟೀರಿಯರ್ ಪಿಟ್ಯೂಟರಿ ಅಂತ ಒಂದು ನೋಡಿದ್ವಿ, ಪೊಸ್ಟೀರಿಯರ್ ಪಿಟ್ಯೂಟರಿ ಅಂತ ಒಂದು ನೋಡಿದ್ವಿ. ಸೊ ಆ್ಯಂಟೀರಿಯರ್ ಪಿಟ್ಯೂಟರಲ್ಲಿ ಏನಿತ್ತು, ಗ್ರೋತ್ ಹಾರ್ಮೋನ್, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ನೋಡಿದ್ರಿ, ಅಡ್ರಿನೋಕಾರ್ಟಿಕೋಟ್ರೋಫಿಕ್ ಹಾರ್ಮೋನ್, ಪ್ರೊಲ್ಯಾಕ್ಟಿನ್, ಲ್ಯೂಟನೈಸಿಂಗ್ ಹಾರ್ಮೋನ್, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಪೋಸ್ಟೀರಿಯರ್ ಪಿಟ್ಯೂಟರಿಲಿ ಆಕ್ಸಿಟೋಸಿನ್ ಮತ್ತು ವ್ಯಾಸೋಪ್ರೆಸಿನ್. ದ ವ್ಯಾಸೋಪ್ರೆಸಿನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಆ್ಯಂಟಿಡಯೋರೆಟಿಕ್ ಹಾರ್ಮೋನ್. ಸೊ ಇಷ್ಟು ತನಕ ನಾವೇನು ಓದಿದ್ವಿ ಅದನ್ನು ಒಂದು ಟ್ಯಾಬ್ಲರ್ ಕಾಲಮಲ್ಲಿ ನಿಮಗೆ ಈಸಿಯಾಗಿ ಅರ್ಥ ಆಗೋ ಹಾಗೆ ಡಿಫ್ರೆನ್ಸಿಯೇಷನ್ ಇದೆ ಈ ಸ್ಲೈಡಲ್ಲಿ ಅಬ್ಸರ್ವ್ ಮಾಡ್ತಾ ಬರೋಣ. ಹಾರ್ಮೋನ್, ಟಾರ್ಗೆಟ್ ರೀಜನ್ ಆ್ಯಂಡ್ ಫಂಕ್ಷನ್ ಅಂತ. ದಟ್ ಈಸ್ ಅ ರೋಲ್ ಆಫ್ ಪಿಟ್ಯೂಟರಿ ಹಾರ್ಮೋನ್. ಸೊ ಈ ಚಾರ್ಟ್ನ ನೀವು ಅಬ್ಸರ್ವ್ ಮಾಡೋದ್ರಿಂದ ಈಸಿಯಾಗಿ 1 or 2 ಮಾರ್ಕ್ಸಲ್ಲಿ ಕ್ವಶನ್ಸ್ ಕೇಳಿದರೆ ಇದರಲ್ಲಿರೋ ಥರ ಬರೀಬಹುದು. ಸೊ ಗ್ರೋತ್ ಹಾರ್ಮೋನ್ GH. ಸೊ ಎಲ್ಲಿಗೆ ಟಾರ್ಗೆಟು, ಆಲ್ ಸೆಲ್ಸ್ ಇನ್ ದ ಬಾಡಿ, ಎಲ್ಲ ಸೆಲ್ಸ್ಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇಟ್ ಸ್ಟಿಮ್ಯುಲೇಟ್ಸ್ ದ ಗ್ರೋತ್ ಆ್ಯಂಡ್ ರಿಪೇರ್. ಗ್ರೋತ್ ಮತ್ತು ರಿಪೇರ್ಗೆ ಹೆಲ್ಪ್ ಮಾಡುತ್ತೆ. ಹೈಪರ್ ಸೆಕ್ರೇಷನ್ ಆಫ್ ಗ್ರೋತ್ ಹಾರ್ಮೋನ್ ಲೀಡ್ಸ್ ಟು ಗಿಗ್ಯಾಂಟಿಸಮ್. ಜಾಸ್ತಿ ಸೆಕ್ರೇಟ್ ಆದರೆ ಏನಾಗುತ್ತೆ, ಗಿಗ್ಯಾಂಟಿಸಮ್ ಆಗುತ್ತೆ. ಲೋ ಸೆಕ್ರೇಷನ್ ಆಫ್ GH ರಿಸಲ್ಟ್ಸ್ ಇನ್ ದ ಸ್ಟಂಟೆಡ್ ಗ್ರೋತ್ ಕಾಲ್ಡ್ ಡ್ವಾಫಿಸಮ್. ದಟ್ ಈಸ್ ಕಾಲ್ಡ್ ಪಿಟ್ಯೂಟರಿ ಡ್ವಾಫಿಸಮ್ ಆಗುತ್ತೆ ಯಾವಾಗ ಲೆಸ್ ಸೆಕ್ರೇಷನ್ ಆಫ್ ಗ್ರೋತ್ ಹಾರ್ಮೋನ್. ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಎಲ್ಲಿ ಟಾರ್ಗೆಟು, ಥೈರಾಯ್ಡ್ ರೀಜನ್ಗೆ. ಸೊ ಇದೇನು ಮಾಡುತ್ತೆ, ಇಟ್ ಸ್ಟಿಮ್ಯುಲೇಟ್ಸ್ ದ ಥೈರಾಯ್ಡ್ ಗ್ಲ್ಯಾಂಡ್ ಟು ಸೆಕ್ರೀಟ್ಸ್ ದ ಹಾರ್ಮೋನ್ಸ್ ಲೈಕ್ ಥೈರಾಕ್ಸಿನ್ and triiodothyronine. It regulates the body metabolic activity. ಸೊ ಬಾಡಿ ಮೆಟಬಾಲಿಕ್ ಆ್ಯಕ್ಟಿವಿಟಿನ ಏನು ಮಾಡ್ತಿದ್ದೋ ರೆಗ್ಯುಲೇಟ್ ಮಾಡುತ್ತೆ, ಅದು TSH ಅಂತ ಕರಿತೀವಿ. ACTH ಎಲ್ಲಿ ಆ್ಯಕ್ಟ್ ಮಾಡುತ್ತೆ, ಅಡ್ರಿನಲ್ ರೀಜನ್ಗೆ. ಸೊ ಕಿಡ್ನಿ ಮೇಲೆ ಅಡ್ರಿನಲ್ ಗ್ಲ್ಯಾಂಡ್ ಇರುತ್ತಲ್ಲ ಅಲ್ಲಿ ಅಡ್ರಿನಲ್ ರೀಜನ್ಗೆ. ಸೊ ಇಟ್ ಸ್ಟಿಮ್ಯುಲೇಟ್ಸ್ ದ ಅಡ್ರಿನಲ್ ಗ್ಲ್ಯಾಂಡ್ ಟು ಪ್ರೊಡ್ಯೂಸ್ ಗ್ಲೂಕೋಕಾರ್ಟಿಕಾಯ್ಡ್ಸ್. ಸೊ ಗ್ಲೂಕೋಕಾರ್ಟಿಕಾಯ್ಡ್ಸ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇನ್ನೊಂದು PRL, ಪ್ರೊಲ್ಯಾಕ್ಟಿನ್. ಸೊ ಇದು ಟಾರ್ಗೆಟ್ ಯಾವ ರೀಜನ್, ಬ್ರೆಸ್ಟ್, ಫೀಮೇಲ್ಸಲ್ಲಿ. ಇಟ್ ಸ್ಟಿಮ್ಯುಲೇಟ್ಸ್ ದ ಗ್ರೋತ್ ಆಫ್ ಮೆಮರಿ ಗ್ಲ್ಯಾಂಡ್ ಆ್ಯಂಡ್ ಫಾರ್ಮೇಷನ್ ಆಫ್ ಮಿಲ್ಕ್. LH, ಲ್ಯೂಟನೈಸಿಂಗ್ ಹಾರ್ಮೋನ್, ಟೆಸ್ಟೀಸ್ ಇನ್ ಮ್ಯಾನ್, ಓವರೀಸ್ ಇನ್ ವುಮೆನ್. So LH and FSH are called gonadotrophins as stimulated the gonadal activity. So LH ಏನು ಮಾಡುತ್ತೆ, it stimulates the synthesis and secretion of hormones called androgen from the testes, stimulates the ovary to produce the estrogen and progesterone. ಸೊ ಮೇಲಲ್ಲಿ LH ಇಂಡ್ಯೂಸ್ ಮಾಡಿಬಿಟ್ಟು ಆ್ಯಂಡ್ರೋಜನ್ ಪ್ರೊಡಕ್ಷನ್ ಆಗುತ್ತೆ. ಸೊ ಫೀಮೇಲ್ಸಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾಜನ್ ಅನ್ನೋವಂಥ ಪ್ರೊಜೆಸ್ಟ್ರಾನ್ ಅನ್ನೋ ಹಾರ್ಮೋನ್ನ ಸ್ಟಿಮ್ಯುಲೇಟ್ ಮಾಡೋಕ್ಕೆ ಓವರೀಸ್ಗೆ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಒಂದು ಯಾವುದು, FSH. ದರ್ ಇಸ್ ಅ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಸೊ ಓವರೀಸಲ್ಲಿ ಇಟ್ ಸ್ಟಿಮ್ಯುಲೇಟ್ಸ್ ದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಓವೇರಿಯನ್ ಫಾಲಿಕಲ್ಸ್ ಇನ್ ಫೀಮೇಲ್ ಅಂತ ಕರಿತೀವಿ. MSH, that is an melanocyte stimulating hormone. It is a melanocyte in the skin. ನಮ್ಮ ಸ್ಕಿನ್ ಪಿಗ್ಮೆಂಟೇಷನ್ ಕಾರಣ ಏನು ಅಂದರೆ ಈ ಮೆಲನೋಸೈಟ್ಸ್ಗಳು. ಇಟ್ ಸ್ಟಿಮ್ಯುಲೇಟ್ ದ ಪ್ರೊಡಕ್ಷನ್ ಆ್ಯಂಡ್ ರಿಲೀಸ್ ಆಫ್ ಮೆಲಾನಿನ್ ವಿಚ್ ರೆಗ್ಯುಲೇಟ್ಸ್ ದ ಪಿಗ್ಮೆಂಟೇಷನ್ ಆಫ್ ಸ್ಕಿನ್. ನಮ್ಮ ಕಲರ್ ಡಿಫ್ರೆನ್ಸಿಯೇಷನ್, ಸ್ಕಿನ್ನಿನ ಕಲರ್ ಡಿಫ್ರೆನ್ಸಿಯೇಷನ್ ಇದು ಮಾಡುತ್ತೆ. ಸೊ ನೆಕ್ಸ್ಟ್ ಒನ್ ಆಕ್ಸಿಟೋಸಿನ್. ಸೊ ಆಕ್ಸಿಟೋಸಿನ್ ಎಲ್ಲಿ ಟಾರ್ಗೆಟ್ ರೀಜನ್, ಯೂಟ್ರಸ್ ಮತ್ತು ಬ್ರೆಸ್ಟ್. ಯೂಟ್ರಸ್ ರೀಜನಲ್ಲಿ ಇಟ್ ಸ್ಟಿಮ್ಯುಲೇಟ್ಸ್ ದ ವಿಗರಸ್ ಕಾಂಟ್ರಾಕ್ಷನ್ ಆಫ್ ಯೂಟ್ರಸ್ at the time of childbirth and milk ejaculation from the mammary gland. So next one, vasopressin. It is also called as ADH, antidiuretic hormone, targeted region, that is kidney. It stimulates the reabsorption of water and electrolytes by the distal tubules and reduces the loss of water through the urine, that is called diuresis. So ishtu ನಾವು ಪಿಟ್ಯೂಟರಿ ಗ್ಲ್ಯಾಂಡ್ ಹಾರ್ಮೋನ್ಸ್ ಬಗ್ಗೆ. ಸೊ ಇಷ್ಟು ಪಿಟ್ಯೂಟರಿ ಹಾರ್ಮೋನ್ಸ್ಗಳು, ಪಿಟ್ಯೂಟರಿ ಗ್ಲ್ಯಾಂಡ್ ಯಾವ ಥರ ಫಂಕ್ಷನ್ ಮಾಡುತ್ತೆ, ಯಾವ ಹಾರ್ಮೋನ್ಸ್ನ ರೆಗ್ಯುಲೇಟ್ ಮಾಡುತ್ತೆ ಅಂತ ನೋಡಿದ್ವಿ. ಇದು ತುಂಬ ಇಂಪಾರ್ಟೆಂಟು. 5 ಮಾರ್ಕ್ಸಲ್ಲಿ ಯಾವ ಕ್ವಶನ್ಸ್ ಬೇಕಿದ್ರು ಇದರಲ್ಲಿ ಕೇಳ್ತಾರೆ. ಸೊ ಏನು ಡಿಸ್ಕ್ರೈಬ್ ಎನಿ 5 ಹಾರ್ಮೋನ್ಸ್, ಪಿಟ್ಯೂಟರಿ ಹಾರ್ಮೋನ್ಸ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ಬೋದು. ಅಥವಾ 1 or 2 ಮಾರ್ಕ್ಸಲ್ಲಿ ಒಂದೊಂದೇ ಹಾರ್ಮೋನ್ಸ್ ಬಗ್ಗೆ ಕೂಡ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಆಕ್ಸಿಟೋಸಿನ್ ಫಂಕ್ಷನ್ ಏನು, ವ್ಯಾಸೋಪ್ರೆಸಿನ್ ಫಂಕ್ಷನ್ ಏನು, ಈ ಥರ ಕೂಡ ಕೇಳ್ತಾರೆ. ಸೊ ನೆಕ್ಸ್ಟ್ ಒನ್, ಪೈನಿಯಲ್ ಗ್ಲ್ಯಾಂಡ್ ಅಂತ ಬರ್ತಿದ್ದೇವೆ. ಸೊ ಪೈನಿಯಲ್ ಗ್ಲ್ಯಾಂಡ್ ಈಸ್ ಲೊಕೇಟೆಡ್ ಆನ್ ದ ಡಾರ್ಸಲ್ ಸೈಡ್ ಆಫ್ 4 ಬ್ರೈನ್. ಸೊ 4 ಬ್ರೈನಲ್ಲಿ ಡಾರ್ಸಲ್ ಸೈಡಲ್ಲಿ ಪೈನಿಯಲ್ ಗ್ಲ್ಯಾಂಡು ಲೊಕೇಟ್ ಆಗಿದೆ. ಸೊ ವೇರ್ ಪೈನಿಯಲ್ ಇಟ್ ಸಕ್ರೀಟ್ಸ್ ಅ ಹಾರ್ಮೋನ್ ಕಾಲ್ಡ್ ಮೆಲಟೋನಿನ್. ಪೈನಿಯಲ್ ಗ್ಲ್ಯಾಂಡ್ ಸಕ್ರೀಟ್ ಮಾಡೋ ಹಾರ್ಮೋನ್ ಏನಂತ ಕರಿತೀರಿ, ಮೆಲಟೋನಿನ್. ಮೆಲಟೋನಿನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ರೆಗ್ಯುಲೇಷನ್ ಆಫ್ 24-hour ರಿದಮ್ ಆಫ್ ಅವರ್ ಬಾಡಿ. ಸೊ 24 ಗಂಟೆನೂ ನಮ್ಮ ಬಾಡಿ ರಿದಮಿಕ್ ಕಂಡೀಷನ್ಸ್ನ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇಟ್ ಹೆಲ್ಪ್ಸ್ ಇನ್ ದ ಮೇಂಟೈನಿಂಗ್ ದ ನಾರ್ಮಲ್ ರಿದಮ್ ಆಫ್ ದ ಸ್ಲೀಪ್ ವೇಕ್. ಸೊ ಸ್ಲೀಪ್ ವೇಕ್ನ
ಸ್ಲೀಪ್ ವೇಕ್ ಸೈಕಲ್ನ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅವನ್ ಬಾಡಿ ಟೆಂಪ್ರೇಚರ್ನ ಕೂಡ. ಸೊ ಇನ್ ಅಡಿಷನ್ ಮೆಲಟೋನಿನ್ ಆಲ್ಸೋ ಇನ್ಫ್ಲುಯೆನ್ಸ್ ದ ಮೆಟಬಾಲಿಸಮ್, ಪಿಗ್ಮೆಂಟೇಷನ್, ಮೆನ್ಸ್ಟ್ರುಯಲ್ ಸೈಕಲ್ ಆಸ್ ವೆಲ್ ಆಸ್ ಅವರ್ ಡಿಫೆನ್ಸ್ ಕೆಪಾಸಿಟಿ. ಸೊ ಇಷ್ಟನ್ನು ಕೂಡ ಪೈನಿಯಲ್ ಗ್ಲ್ಯಾಂಡು ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ pineal gland is a reddish grey and about the size of grain of rice in human. ಸೊ ಇದು ರೆಡಿಶ್ ಗ್ರೇ ಅಪಿಯರೆನ್ಸಲ್ಲಿ ಲೊಕೇಟ್ ಆಗಿರುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಪೈನಿಯಲ್ ಗ್ಲ್ಯಾಂಡ್, ಈ ಜಾಗ. ಸೊ ಲೊಕೇಶನ್ ಆನ್ ದ ಡಾರ್ಸಲ್ ಸೈಡ್ ಆಫ್ ದ ಫೋರ್ ಬ್ರೈನ್ನ ಡಾರ್ಸಲ್ ಸೈಡಲ್ಲಿ ಲೊಕೇಟ್ ಆಗಿರುತ್ತೆ. ಇದು ಸೆಕ್ರೇಟ್ ಮಾಡೋ ಹಾರ್ಮೋನ್ ಯಾವುದು? ಮೆಲಟೋನಿನ್. ಏನು ಫಂಕ್ಷನ್ ಮಾಡುತ್ತೆ? ಇಟ್ ಅಫೆಕ್ಟ್ಸ್ ದ ಮಾಡ್ಯುಲೇಷನ್ ಆಫ್ ಸ್ಲೀಪ್ ಪ್ಯಾಟ್ರನ್ ಇನ್ circadian rhythm and seasonal function. It helps in the maintaining the body temperature. It influences the metabolism, pigmentation, menstrual cycle as well as our body defense capacity. ಸೊ ಇಷ್ಟನ್ನು ನಾವು ಪೈನಿಯಲ್ ಗ್ಲ್ಯಾಂಡಿನ ಫಂಕ್ಷನ್ಸಲ್ಲಿ ನೋಡ್ತೀವಿ. ಸೊ ನೆಕ್ಸ್ಟ್ ಒಂದು ಬರ್ತೀವಿ, ದಟ್ ಈಸ್ ಅ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಹೇಳ್ತಾರೆ. ಸೊ ಥೈರಾಯ್ಡ್ ಗ್ಲ್ಯಾಂಡ್ ಬಗ್ಗೆ ಎಲ್ರಿಗೂ ಒಂದು ಸ್ವಲ್ಪ ನಾಲೆಡ್ಜ್ ಇದೆ. ಸೊ ಎಲ್ಲಿ ಲೊಕೇಟ್ ಆಗಿರುತ್ತೆ ಥೈರಾಯ್ಡ್ ಗ್ಲ್ಯಾಂಡ್? The thyroid is a small butterfly-shaped gland located at the base of the neck below the thyroid cartilage. ಸೊ ಈ ರೀಜನಲ್ಲಿ ನಮಗೆ ಒಂದು ಬಟರ್ಫ್ಲೈ ಶೇಪ್ಡ್ ಗ್ಲ್ಯಾಂಡ್ ಥರ ಕಾಣಿಸುತ್ತೆ. ಸೊ ಅದನ್ನು ನಾವು ಥೈರಾಯ್ಡ್ ಕಾರ್ಟಿಲೇಜ್ನ ಬಿಲೋ ಅದು ಲೊಕೇಟ್ ಆಗಿರುತ್ತೆ. ಕಂಪೋಸಿಷನ್, ಇಟ್ ಈಸ್ ಕಂಪೋಸ್ಡ್ ಆಫ್ 2 lobes located on either side of the trachea. ಸೊ ಇದು ಟ್ರೇಕಿಯಾ ಏನೋ ರೈಸ್ ಆಗಿದೆ, ಟ್ರೇಕಿಯಾ ಎರಡೂ ಕಡೆ ಲೋಬ್ ಲೈಕ್ ಸ್ಟ್ರಕ್ಚರ್ ನಾವು ಥೈರಾಯ್ಡ್ನ ನೋಡ್ತೀವಿ. ಸೊ ಥೈರಾಯ್ಡ್ ಗ್ಲ್ಯಾಂಡ್ ಅದು ಒಂದನ್ನೇ ಅಪಿಯರೆನ್ಸ್ ತೋರಿಸಿದ್ದಾರೆ. ಸೊ ಥೈರಾಯ್ಡ್ ಗ್ಲ್ಯಾಂಡ್ ಈಸ್ ಕಂಪೋಸ್ಡ್ ಆಫ್ ಫಾಲಿಕಲ್ಸ್ ಆ್ಯಂಡ್ ಸ್ಟ್ರೋಮಲ್ ಟಿಶ್ಯೂ. ಥೈರಾಯ್ಡ್ ಗ್ಲ್ಯಾಂಡಲ್ಲಿ ಫಾಲಿಕಲ್ಸ್ ಇರುತ್ತೆ ಮತ್ತು ಸ್ಟ್ರೋಮಲ್ ಟಿಶ್ಯೂಸ್ ಕೂಡ ಲೊಕೇಟ್ ಆಗಿರುತ್ತೆ. ಈಚ್ ಥೈರಾಯ್ಡ್ ಫಾಲಿಕಲ್ ಈಸ್ ಕಂಪೋಸ್ಡ್ ಆಫ್ ಫಾಲಿಕ್ಯುಲರ್ ಸೆಲ್ಸ್ ಆ್ಯಂಡ್ ಎನ್ಕ್ಲೋಸಸ್ ಅ ಕ್ಯಾವಿಟಿ ಅಂತ ಹೇಳ್ಬೋದು. ಸೊ ವೆರಾಸ್ ಥೈರಾಯ್ಡ್ ಹಾರ್ಮೋನ್ಸ್ ಯಾವ್ಯಾವು? ಟೆಟ್ರಾ ಐಡೋಥೈರೋನಿನ್ ಆರ್ ಥೈರಾಕ್ಸಿನ್ T4 ಹಾರ್ಮೋನ್ ಅಂತ ಕರಿತೀವಿ. ಟ್ರೈ ಐಡೋಥೈರೋನಿನ್ ದಟ್ ಈಸ್ ಅ T3 ಹಾರ್ಮೋನ್ಸ್ ಅಂತ ಕರಿತೀವಿ. ಸೊ ಥೈರಾಯ್ಡ್ ಗ್ಲ್ಯಾಂಡ್ ಬಗ್ಗೆ ನೋಡ್ತಾ ಹೋಗೋಣ ಈಗ. ಥೈರಾಯ್ಡ್ ಗ್ಲ್ಯಾಂಡ್ ಈಸ್ ಕಂಪೋಸ್ಡ್ ಆಫ್ 2 lobes which are located on either side of the trachea. Both the lobes are interconnected with a thin flap of connective tissue called as isthmus. So the thyroid gland is composed of follicles and stromal tissues. Each thyroid follicle is composed of follicular cells that enclosing the cavity. These follicular cells synthesize the 2 hormones, yadu tetraiodothyronin or thyroxine and triiodothyronin. So idra main function eno? Iodine is essential for the normal rate of hormone synthesis in the thyroid. ಸೊ ಥೈರಾಯ್ಡ್ ಹಾರ್ಮೋನ್ ಸಿಂಥಸಿಸ್ನ ನಾರ್ಮಲ್ ರೇಟಲ್ಲಿ ರೆಗ್ಯುಲೇಟ್ ಮಾಡೋಕ್ಕೆ ಹೆಲ್ಪ್ ಮಾಡೋದು ಅದು ಅಯೋಡಿನ್. ಸೊ ಹಂಗಾಗಿ ಅಯೋಡಿನ್ ತುಂಬ ಎಸೆನ್ಷಿಯಲ್ ಆಗಿ ಬೇಕಾಗತ್ತೆ ನಮ್ಮ ಬಾಡಿಗೆ. ಡಿಫಿಷಿಯನ್ಸಿ ಆಫ್ ಅಯೋಡಿನ್ ಇನ್ ಅವರ್ ಬಾಡಿ, ಇನ್ ಅವರ್ ಡಯಟ್, ಇಟ್ ರಿಸಲ್ಟ್ಸ್ ಇನ್ ದ ಹೈಪೋಥೈರಾಯ್ಡಿಸಮ್. ಕಮ್ಮಿ ಆದಾಗ ಹೈಪೋಥೈರಾಯ್ಡಿಸಮ್ ಅನ್ನೋ ಡಿಸಾರ್ಡರ್ ಬರುತ್ತೆ ಆ್ಯಂಡ್ ಇಟ್ ಹ್ಯಾಸ್ ಬಿನ್ ರಿಸಲ್ಟಿಂಗ್ ದ ಎನ್ಲಾರ್ಜ್ಮೆಂಟ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್. ಥೈರಾಯ್ಡ್ ಗ್ಲ್ಯಾಂಡ್ ಎನ್ಲಾರ್ಜ್ ಆಗುತ್ತೆ, ಸೈಜ್ ದೊಡ್ಡದಾಗುತ್ತೆ, ವಿಚ್ ಇಸ್ ಕಾಮನ್ಲಿ ಕಾಲ್ಡ್ ಆಸ್ ಗಾಯ್ಟರ್ ಅಂತ ಕರಿತೀವಿ. Hypothyroidism during pregnancy causes defective development and maturation of growing baby. ಸೊ ಅದೇ ಏನಾದರೂ ಪ್ರೆಗ್ನೆನ್ಸಿ ಟೈಮಲ್ಲಿ ಹೈಪೋಥೈರಾಯ್ಡಿಸಮ್ ಅಕ್ಕರಾದರೆ ಸೊ ಬೇಬಿ ಡೆವಲಪ್ಮೆಂಟ್ಗೆ ಮೆಚುರೇಷನ್ಗೂ ಕೂಡ ಇದು ಡಿಫೆಕ್ಟ್ ಮಾಡುತ್ತೆ ಅಂತ ಹೇಳ್ತೀವಿ. ಸೊ ವೆರಾಸ್ ಇನ್ ಅಡಲ್ಟ್ ವುಮೆನ್ hypothyroidism may causes irregularity in the menstrual cycle. So due to the cancer of thyroid gland, the rate of synthesis and secretion of hormones is increased to the abnormal high level, leading to the condition called hyperthyroidism. So ಜಾಸ್ತಿ ಸೆಕ್ರೇಟ್ ಆದರೆ ಅದನ್ನು hyperthyroidism ಅಂತ ಕರಿತೀವಿ, which adversely affect the body physiology. Thyroid hormones play an important role in the regulation of basal metabolic rate. Basal metabolic rate na important role play ಮಾಡುತ್ತೆ and also support the process of red blood cells formation. Thyroid hormone controls the metabolism of carbohydrates, proteins and fats. Carbohydrates, protein, fats na metabolism gu help ಮಾಡುತ್ತೆ. Maintenance of water and electrolyte balance is also influenced by the thyroid hormone. Thyroid gland also secrete a protein hormone called thyrocalcitonin, which regulates the blood. ಸೊ ಬ್ಲಡ್ನ ರೆಗ್ಯುಲೇಟ್ ಮಾಡೋಕ್ಕೆ ಥೈರೋಕ್ಯಾಲ್ಸಿಟೋನಿನ್ ಅನ್ನುವಂತಹ ಪ್ರೋಟೀನ್ ಹಾರ್ಮೋನ್ನ ಈ ಥೈರಾಯ್ಡ್ ಗ್ಲ್ಯಾಂಡು ಸೆಕ್ರೇಟ್ ಮಾಡುತ್ತೆ.
ಸೊ ಇದು ಟ್ರೇಕಿಯಲ್ ರೀಜನ್, ಎರಡು ಕಡೆ ಥೈರಾಯ್ಡಿನ ಲೋಬ್ನ ನಾವು ನೋಡ್ಬೋದು. ಇದು ಒಂದು ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನಲ್ಲಿ. ಸೊ ಫಂಕ್ಷನ್ಸ್ ಆಫ್ ಥೈರಾಯ್ಡ್ ಹಾರ್ಮೋನ್ ಏನೇನು ಫಂಕ್ಷನ್ ಮಾಡುತ್ತೆ? ರೆಗ್ಯುಲೇಷನ್ ಆಫ್ ಬೇಸಲ್ ಮೆಟಬಾಲಿಕ್ ರೇಟ್, control the metabolism of carbohydrates and proteins, maintenance of water and electrolyte balance, secretes the thyrocalcitonin which regulates the blood calcium level, it supports the process of red blood cells formation. So ishtu thyroid hormone function. So next gland, parathyroid gland anta karitivi. ಸೊ ಇದು ಥೈರಾಯ್ಡ್ ಗ್ಲ್ಯಾಂಡ್ ಆದಮೇಲೆ ಇಲ್ಲಿ ನಮಗೇನು ಕಾಣಿಸ್ತಿದೆ, ಎರಡು ಲೋಬ್ ಇರೋದು ಥೈರಾಯ್ಡ್, ಇಲ್ಲೊಂದು ಕಾಣಿಸ್ತಿದೆಯಲ್ಲ, 4 ಲೋಬ್ ಇರೋದು. ಸೊ ಅದನ್ನು ನಾವು ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಅಂತ ಕರಿತೀವಿ. ಲೊಕೇಶನ್, 2 pairs ಆಫ್ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಲೊಕೇಟೆಡ್ ಬಿಹೈಂಡ್ ದ ಔಟರ್ ವಿಂಗ್ಸ್ ಆಫ್ ದ ಥೈರಾಯ್ಡ್. ಸೊ ಥೈರಾಯ್ಡಿನ ಹೊರಗಡೆ ಕಾಣಿಸ್ತಿರೋ ವಿಂಗ್ ಲೈಕ್ ಸ್ಟ್ರಕ್ಚರ್ಸಲ್ಲಿ ನಾವೇನು ನೋಡ್ತೀವಿ? ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ನ ನೋಡ್ತೀವಿ. ಇಟ್ ಸೆಕ್ರೀಟ್ಸ್ ದ ಪೆಪ್ಟೈಡ್ ಹಾರ್ಮೋನ್ ಕಾಲ್ಡ್ ಪ್ಯಾರಾಥೈರಾಯ್ಡ್ ಹಾರ್ಮೋನ್. ಅದು ಸೆಕ್ರೀಟ್ ಮಾಡೋ ಹಾರ್ಮೋನ್ ಯಾವುದು? ಪ್ಯಾರಾಥೈರಾಯ್ಡ್ ಹಾರ್ಮೋನ್, PTH ಅಂತ ಕರಿತೀವಿ. ದ ಸೆಕ್ರೀಷನ್ ಆಫ್ PTH ಈಸ್ ರೆಗ್ಯುಲೇಟೆಡ್ ಬೈ ಸರ್ಕ್ಯುಲೇಟಿಂಗ್ ದ ಲೆವೆಲ್ ಆಫ್ ಕ್ಯಾಲ್ಶಿಯಂ ಅಯಾನ್. ಸೊ ಇದೇನು ಮಾಡುತ್ತೆ? ಕ್ಯಾಲ್ಶಿಯಂ ಅಯಾನ್ನ ಸರ್ಕ್ಯುಲೇಷನ್ನ ರೆಗ್ಯುಲೇಟ್ ಮಾಡುತ್ತೆ ಅಂತ ಕರಿಬೋದು. ಫಂಕ್ಷನ್, PTH ರೆಗ್ಯುಲೇಟ್ಸ್ ದ ಅಮೌಂಟ್ ಆಫ್ ಕ್ಯಾಲ್ಶಿಯಮ್ಮಿನ ಅಮೌಂಟು, ಫಾಸ್ಫರಸ್, ಮೆಗ್ನೀಷಿಯಮ್ ಇನ್ ದ ಬೋನ್ಸ್ ಆಫ್ ಬ್ಲಡ್. ಸೊ ಬೋನ್ಸ್ ಮತ್ತು ಬ್ಲಡ್ಡಲ್ಲಿ ಕ್ಯಾಲ್ಶಿಯಮ್, ಫಾಸ್ಫರಸ್, ಮೆಗ್ನೀಷಿಯಮ್ ಅಮೌಂಟ್ಸ್ನ ರೆಗ್ಯುಲೇಟ್ ಮಾಡುತ್ತೆ. ಅದು ಪ್ಯಾರಾಥೈರಾಯ್ಡ್ ಹಾರ್ಮೋನ್. ಇಟ್ ಇನ್ಕ್ರೀಸಸ್ ದ ಬ್ಲಡ್ ಕ್ಯಾಲ್ಶಿಯಮ್ ಲೆವೆಲ್ಸ್ ಆ್ಯಂಡ್ ಮೇಂಟೈನ್ ದ ಕ್ಯಾಲ್ಶಿಯಮ್ ಬ್ಯಾಲೆನ್ಸ್ ಇನ್ ದ ಬಾಡಿ. ಸೊ ಬಾಡಿ ಒಳಗಡೆ ಕ್ಯಾಲ್ಶಿಯಮ್ ಲೆವೆಲ್ನ ಬ್ಯಾಲೆನ್ಸ್ ಕೂಡ ಮಾಡುತ್ತೆ. ಸೊ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್. In human, 4 parathyroid glands are present on the back of thyroid gland, 1 pair each in the 2 lobes of the thyroid gland. The parathyroid gland secretes a peptide hormone called parathyroid hormone. The secretion of parathyroid hormone is regulated by circulating the levels of calcium ions. Parathyroid hormone, it increases the calcium ion in the blood. PTH acts on bone and stimulates the process of bone reabsorption. So that is dissolution ಮತ್ತು demineralization ಅಂತ ಕರಿತೀವಿ. PTH also stimulates the reabsorption of calcium by the renal tubules and increases the calcium absorption from the digested food. It is thus clear that PTH has a hypercalcemic hormone. ಸೊ ಇದು ಬ್ಲಡ್ಡಲ್ಲಿ ಕ್ಯಾಲ್ಶಿಯಂ ಲೆವೆಲ್ನ ಇನ್ಕ್ರೀಸ್ ಮಾಡೋದ್ರಿಂದ ಇದನ್ನು ಹೈಪರ್ ಕ್ಯಾಲ್ಸಿಮಿಕ್ ಹಾರ್ಮೋನ್ ಅಂತ ಕರಿತೀವಿ. ದಟ್ ಇಟ್ ಇನ್ಕ್ರೀಸಸ್ ದ ಬ್ಲಡ್ ಕ್ಯಾಲ್ಶಿಯಂ ಲೆವೆಲ್. ಸೊ ಇದು ಥೈರಾಯ್ಡ್ ಗ್ಲ್ಯಾಂಡು. ಈ ಥೈರಾಯ್ಡ್ ಗ್ಲ್ಯಾಂಡಲ್ಲಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಅದು ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಅಂತ ಕರಿತೀವಿ. ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ಪಿಟ್ಯೂಟರಿ, ಪೈನಿಯಲ್, ಥೈರಾಯ್ಡ್ ಗ್ಲ್ಯಾಂಡು. ಸೊ ಇದ್ರ ಬಗ್ಗೆ ನಾವು ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಉಳಿದಿರುವಂತಹ ಎಂಡೋಕ್ರೈನ್ ಗ್ಲ್ಯಾಂಡ್ಸು, ಅದರದ್ದು ಫಂಕ್ಷನ್ನು, ಸೊ ಅದರ ರೆಗ್ಯುಲೇಟರಿ ಮೆಕ್ಯಾನಿಸಮ್ಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಸೊ ಇದು ವಿಡಿಯೋದು ಅಸೈನ್ಮೆಂಟ್ ಕ್ವಶನ್ಸ್ನ ಸೆಂಡ್ ಮಾಡ್ತೀನಿ. ಸೊ ವಿಡಿಯೋನ ಚೆನ್ನಾಗಿ ನೋಡಿಬಿಟ್ಟು ಅದರಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ, ಕ್ಲಾರಿಫಿಕೇಷನ್ ಬೇಕಿದ್ದರೆ ಕಾಲ್ ಮಾಡಿ. ಸೊ ಚೆನ್ನಾಗಿ ಓದ್ಕೊಳ್ಳಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.